ನಾನು ಬೆಂಗಳೂರಿಗೆ ಬರಲ್ಲ. ಮೀರಾ ಆಂಟಿ, ಇವರೆಲ್ಲ ಸಂತೋಷವಾಗಿದ್ದಾರೆ. ಅವ್ರ ಮಧ್ಯೆ ನಾನು ಯಾಕೆ ಅಂತ ನೀವು ಬೆಂಗಳೂರಿಗೆ ಬರಲ್ಲ ಅಂತ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತು. ಆದರೆ ಹಾಗೆಲ್ಲ ಏನೂ ಆಗಲ್ಲ. ಲಕ್ಷ್ಮು ಈಗಾಗಲೇ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾಳೆ, ನಮಗೂ ಅರ್ಥ ಆಗಿದೆ. ಮದುವೆ ಆದಮೇಲೆ ನಮ್ಮ ಜೊತೆ ನೀವು ಬೆಂಗಳೂರಿಗೆ ಬಂದುಬಿಡಿ. ಆಗ ನಾವೆಲ್ಲ ತುಂಬಿದ ಮನೆ ಥರ ಸಂತೋಷವಾಗಿರ್ಬೋದು. ಏನಂತೀರಾ? ಬೆಂಗಳೂರಿಗೆ ಬರ್ತೀರಾ ಅಲ್ವಾ? ಅದಿತಿ, ನಾನು ಬೆಂಗಳೂರಿಗೆ ಬರಬೇಕು ಅಂದರೆ ಈ ಮದುವೆ ಆಗಬೇಕಲ್ವಾ? ಈ ಮದುವೆ ಆಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಏನು ಹೇಳ್ತಾ ಇದೀಯಾ? ಇವತ್ತು ಮದುವೆ ನಿಂತೋಯ್ತು ಅಂದ ಮಾತ್ರಕ್ಕೆ ಇನ್ನು ಯಾವತ್ತು ಮದುವೆನೇ ಆಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದೀಯಾ? ನೋಡು, ಒಳ್ಳೆ ಕಾರ್ಯ ಮಾಡೋಕೆ ಹೊರಟಾಗ 108 ವಿಘ್ನ ಇದ್ದೇ ಇರುತ್ತೆ. ಅದನ್ನೆಲ್ಲ ದಾಟಿ ಮುನ್ನಡೆದ್ರೇನೆ ಗೆಲ್ಲೋದಕ್ಕೆ ಸಾಧ್ಯ. ಮೀರಾ, ನೀನೇನು ಯೋಚನೆ ಮಾಡಬೇಡ. ಮದುವೆ ಖಂಡಿತ ನಡೆಯುತ್ತೆ. ಲಕ್ಷ್ಮಿ, ಈ ಮದುವೆ ನಡೆಯೋಲ್ಲ. ಯಾಕಂದ್ರೆ ಇದುವರೆಗೂ ನನ್ನ ಜೀವನದಲ್ಲಿ ನಾನು ಏನು ಆಸೆ ಪಟ್ನೋ ಅದ್ಯಾವುದು ನನಗೆ ಸಿಕ್ಕಿಲ್ಲ. ಅದರಲ್ಲೂ ನಾನು ಯಾರನ್ನು ತುಂಬ ಪ್ರೀತಿ ಮಾಡ್ತೀನೋ ಅವ್ರು ನನಗೆ ಸಿಗ್ತಿರೋಷ್ಟು ದೂರ ಹೊರಟೋಗ್ತಾರೆ. ಆ ದೇವರು ನನ್ನ ಜೀವನದಲ್ಲಿ ನನಗೆ ತುಂಬ ಮೋಸ ಮಾಡಿದ್ದಾನೆ, ಇನ್ನು ಮಾಡ್ತಾನೆ ಇದ್ದಾನೆ. ನಾನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ನನ್ನ ತಂದೆ ತಾಯಿನ ನನ್ನಿಂದ ಕಿತ್ಕೊಂಡ. ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ರಾಘವನ್ನ ನನ್ನಿಂದ ದೂರ ಮಾಡ್ದ. ಇಷ್ಟು ವರ್ಷಗಳ ನಂತರ ನನ್ನ ರಾಘವ್ ನನಗೆ ಸಿಕ್ಕ ಅಂತ ತುಂಬಾ ಖುಷಿ ಆಗಿತ್ತೆ. ಆದ್ರೆ ಇಲ್ಲಾಗಿತ್ತು ಬೇರೆನೆ. ಇಷ್ಟೆಲ್ಲ ನನ್ನ ಜೀವನದಲ್ಲಿ ನಡೆದಿರೋದು ನೋಡಿದ್ಮೇಲೂ ಈ ಮದುವೆ ಆಗುತ್ತೆ ಅಂತ ನಾನು ನಂಬೇಕಾ? ಖಂಡಿತವಾಗ್ಲೂ ಈ ಮದುವೆ ನಡೆಯಲ್ಲ. ಯಾಕಂದ್ರೆ ನನ್ನ ಹಣೆ ಬರೋನು ಇಷ್ಟು. ಲಕ್ಷ್ಮಿ, ಮೀರಾ ನಡೆದಿರೋ ಘಟನೆಯಿಂದ ಅವನ ಮನಸ್ಸಿಗೆ ತುಂಬಾ ಆಘಾತ ಆಗಿದೆ. ತುಂಬಾ ನೊಂದ್ಕೊಂಡಿದ್ದಾಳೆ. ಶಂಕರ ಆದಷ್ಟು ಬೇಗ ಹೊರಗಡೆ ಬರಬೇಕು. ಈ ಮದುವೆ ನಡಿಬೇಕು. ಆಗ್ಲೇನೆ ಅವ್ರ ಮನಸ್ಸಿಗೆ ಸಮಾಧಾನ ಆಗೋದು, ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗೋದು.